Hello everyone, welcome to Salma Classes. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪ್ರಶ್ನೆ. ಮಾನವನ ಹೆಣ್ಣು ಸಂತಾನೋತ್ಪತ್ತಿಯ ರಚನೆಗಳನ್ನು ಹೆಸರಿಸಿ. ಮಾನವನಲ್ಲಿ ಹೆಣ್ಣು ಸಂತಾನೋತ್ಪತ್ತಿಯ ರಚನೆ ಏನೆಲ್ಲ ಒಳಗೊಂಡಿದೆ ನೋಡೋಣ. ಮಾನವನ ಹೆಣ್ಣು ಸಂತಾನೋತ್ಪತ್ತಿಯ ರಚನೆಗಳು ಒಂದು ಜೊತೆ ಅಂಡಾಶಯಗಳು. ಇವೆರಡು ಅಂಡಾಶಯಗಳಾಗಿದೆ. ಅಂಡಾಶಯಗಳು ಈಗ ಅಂಡಾಶಯಗಳು ಅಂಡಾಣುಗಳನ್ನ ಉತ್ಪತ್ತಿ ಮಾಡುತ್ತೆ. ಹಾಗೆ ಅಂಡಾಶಯಗಳಲ್ಲಿ ಬಿಡುಗಡೆಯಾಗುವಂತಹ ಹಾರ್ಮೋನ್ ಅನ್ನ ನೀವು ಹದಿಹರೆಯಕ್ಕೆ ಪ್ರವೇಶ ಪಾಠದಲ್ಲಿ ಕಲ್ತಿದ್ದೀರಾ ಅಲ್ವಾ? ಅಂಡಾಶಯಗಳು ಈಸ್ಟ್ರೋಜನ್ ಎನ್ನುವಂತಹ ಹಾರ್ಮೋನ್ ಅನ್ನ, ಹುಡುಗಿಯರಲ್ಲಿ ಪ್ರೌಢಾವಸ್ಥೆಯ ಬದಲಾವಣೆಗೆ ಕಾರಣವಾಗುವಂತಹ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ ಅನ್ನೋದನ್ನ ಕಲ್ತಿದ್ದೀರಿ. ಇವು ಒಂದು ಜೊತೆ ಅಂಡಾಶಯಗಳು. ಅಂಡನಾಳ, ಅಂಡಾಶಯದಲ್ಲಿ ಬಿಡುಗಡೆಯಾಗುವಂತಹ ಅಂಡಾಣುವನ್ನ ಒಯ್ಯುವಂತಹ ನಾಳ, ಇದನ್ನ ಅಂಡನಾಳ. ಇವು ಅಂಡನಾಳಗಳು, ಫೆಲೋಪಿಯನ್ ನಾಳ ಅಂತ ಕರಿತೀವಿ. ಗರ್ಭಕೋಶ, ಇದು ಗರ್ಭಕೋಶ. ಗರ್ಭಕೋಶದ ಕೆಲಸ ಏನು? ಈಗ ಅಂಡಾಣುವಿನ ಜೊತೆ ವೀರ್ಯಾಣು ನಿಷೇಚನಗೊಂಡಿದೆ ಅಂತ ಇಟ್ಕೊಳ್ಳಿ, ಯುಗ್ಮಜ ಫಾರ್ಮೇಶನ್ ಆಗುತ್ತೆ, ಅದರಿಂದ ಭ್ರೂಣ ಉಂಟಾಗುತ್ತೆ. ಆ ಭ್ರೂಣವನ್ನ ಇಟ್ಕೋಬೇಕಲ್ಲ ದೇಹದ ಒಂದು ಭಾಗದಲ್ಲಿ, ಹಾಗೆ ಅದಕ್ಕೆ ಪೋಷಣೆಯನ್ನೆಲ್ಲ ಒದಗಿಸಬೇಕು. ಅದಕ್ಕೆ ಕೈ ಕಾಲು ಇರೋದಿಲ್ಲ ಊಟ ಮಾಡ್ಬೇಕಂದ್ರೆ, ಅದಕ್ಕೆ ಪೋಷಣೆಯನ್ನ ಒದಗಿಸಬೇಕಲ್ಲ. ಅದು ಗರ್ಭಕೋಶ. ಈ ಯುಗ್ಮಜ ಏನಿದೆ ಅದು ಇಲ್ಲಿ ಗರ್ಭಕೋಶಕ್ಕೆ ಹೋಗಂಟ್ಕೊಂಡು ಬೆಳವಣಿಗೆಯನ್ನ ಹೊಂದುತ್ತದೆ. ಭ್ರೂಣವಾಗಿ ಗರ್ಭಕೋಶಕ್ಕೆ ಹೋಗಂಟ್ಕೊಂಡು ಬೆಳವಣಿಗೆಯನ್ನ ಹೊಂದಲಿಕ್ಕೆ ಪ್ರಾರಂಭ ಮಾಡ್ತದೆ. ಯೋನಿ, ಇದು ಯೋನಿ ಅನ್ನುವಂಥದ್ದು ವೀರ್ಯಾಣುಗಳನ್ನ ಒಳಗ್ ಬರ್ಲಿಕ್ಕೆ ಯೋನಿ. ಈ ಎಲ್ಲ ಹೆಣ್ಣು ಸಂತಾನೋತ್ಪತ್ತಿಯ ರಚನೆಗಳಾಗಿವೆ. ಥ್ಯಾಂಕ್ ಯು.